ಒಂದು ಒಳ್ಳೆ ಕೆಲಸ ಮಾಡೋಣ ಅಂತ ಈ ಇನಿಷಿಯೇಟಿವ್ ತಗೊಂಡಿರೋದು. ಯಾವತ್ತೂ ಅಂದ್ಕೊಂಡಿದ್ದೆ ನಾನು ಒಬ್ಬನೇ ಇರೋದು, ಫ್ಯಾಮಿಲಿ ಇಲ್ಲ ಅಂತ. ಬಟ್ ವೆನ್ ದೀಸ್ ಪೀಪಲ್ ಆರ್ ಅರೌಂಡ್ ಐ ಫೀಲ್ ಕಂಪ್ಲೀಟ್. ಬಾತ್ರೂಮ್ ಇದು ವ್ಯವಸ್ಥೆ ಸ್ವಲ್ಪ ಕಷ್ಟ ಇದೆ ಇಲ್ಲಿ. ಹೇಗಾದರೂ ಮಾಡೋದನ್ನು ಸಾಲ್ವ್ ಮಾಡಬೇಕಂತ ಆಸೆ, ಎಸ್ಪೆಷಲಿ ಫೀಮೇಲ್ಸ್ ಎಲ್ಲ ಇರುವಾಗ. ಖುಷಿ ಮೂಮೆಂಟನ್ನು ನೋಡ್ಲಿಕ್ಕೆ ಇದು ಮಾಡ್ತೀನಿ. ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ನ್ಯೂ ವ್ಲಾಗ್. ನೀವು ನೋಡಿರ್ತೀರ ಟೈಟಲಲ್ಲಿ 1 ಮಿಲಿಯನ್ ಆಗಿದೆ ನಮ್ಮ ಬ್ರ್ಯಾಂಡ್ ಪೇಜ್ ಕನ್ನಡ ಹೆಲ್ತ್ ಆ್ಯಂಡ್ ಫಿಟ್ನೆಸ್ಸಲ್ಲಿ. ಲಾಂಗ್ ಅವೈಟೆಡ್ ಜರ್ನಿ. ಸೊ ಆ ಜರ್ನಿನ ಇವತ್ತು ನಾವೊಂದು ಚಿಕ್ಕ ಮಟ್ಟಲ್ಲಿ ಸೆಲೆಬ್ರೇಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಸೊ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿದೆ, ಫಸ್ಟ್ ಪೂಜೆ ಮಾಡಿ ಕೈ ಮುಗಿದು. ಯೂಶ್ವಲಿ ನಾನು ರೆಗ್ಯುಲರ್ ದೀಪ ಇಡ್ತಿರಲಿಲ್ಲ, ಗೊತ್ತಿಲ್ಲ ಇವತ್ತು ಯಾಕೆ ಇಡಬೇಕಂತ ಅನಿಸ್ತು. ಐ ಮೀನ್ ಆ ಸ್ಪಿರಿಚುವಾಲಿಟಿ ಸ್ವಲ್ಪ ಬರ್ತಾ ಇದೆ ಆ್ಯಂಡ್ ಅದ್ರ ಬಗ್ಗೆನೂ ಮಾತಾಡ್ತೀನಿ. ನಿನ್ನೆ ನಂಗೆ ಒಂದು ಡೀಪ್ ಥಾಟ್ ಬಂದಿತ್ತು. ಎನಿವೇಸ್, ಕಮಿಂಗ್ ಬ್ಯಾಕ್. ಸೊ ನಾವೆಲ್ಲ ಟೀಮ್ ಅವರೆಲ್ಲ ಇದ್ದಾರೆ, ಅಮರ್ ಇದ್ದಾನೆ, ಆದರ್ಶ್ ಇದ್ದಾನೆ. ಇಲ್ಲಿ ವಿ ಆರ್ ಗೋಯಿಂಗ್ ಟು ದ ಟೆಂಪಲ್. ಬನ್ನಿ ಹೋಗೋಣ, ಏನೆಲ್ಲ ಆಗುತ್ತೆ ಥ್ರೂ ಔಟ್ ದ ಡೇ. ಒಂದು ಚಿಕ್ಕ ನಮ್ಮ ಕೈಯಿಂದ ಏನಾಗುತ್ತೆ ಅದನ್ನು ಮಾಡ್ತಾಯಿದ್ದೇವೆ. ಹೊರಡೋಣ ಬನ್ನಿ. ಸ್ವಲ್ಪ ಇಮೋಷ್ನಲ್ ಫೀಲ್ ಆಗ್ತಾಯಿದೆ, ಯಾಕಂದರೆ ವರ್ಷಗಟ್ಟಲೆ ಕಾದಿದ್ದೇನೆ ಈ ಟೈಮಿಗೆ. ಬಟ್ ದೆನ್ ವಿಷಯ ಏನು ಅಂದರೆ, ವರ್ಷಗಟ್ಟಲೆ ಈ ಟೈಮಿಗೆ ಕಾದಿದ್ದೇನೆ, ಬಟ್ ಯಾವತ್ತೂ ಇಲ್ಲಿ ರೀಚ್ ಆಗಬೇಕಂತ ಯೋಚನೆ ಮಾಡಿಲ್ಲ. ಲಾಸ್ಟ್ 6 ತಿಂಗಳಲ್ಲೇ ರೀಚ್ ಆಗಬೇಕಂತ ಯೋಚನೆ ಮಾಡೋದು, 6 ತಿಂಗಳಲ್ಲಿ ಅಲ್ಲಿ ರೀಚ್ ಆಗಿದ್ದೇವೆ. ದ್ಯಾಟ್ ಈಸ್ ದ ಬೆಸ್ಟ್ ಪಾರ್ಟ್. ಬಟ್ ಎನಿವೇಸ್, ಐ ವಿಲ್ ಎಕ್ಸ್ಪ್ಲೇನ್ ಯು ಥ್ರೂಔಟ್ ದ ಜರ್ನಿ ಏನೆಲ್ಲ ಫೀಲ್ ಆಯಿತು, ಏನೆಲ್ಲ ಇತ್ತು ಅಂತ. ಬನ್ನಿ ಹೋಗೋಣ ಸ್ನೇಹಿತರೆ. ಸೊ ಟೀಮ್ ಅವರೊಂದು ಸ್ವಲ್ಪ ಈಗ ಟೆಂಪಲ್ ಹೋಗ್ತಾ ಇದ್ದೇವೆ. ಫಸ್ಟು ಇಸ್ಕಾನ್ ಟೆಂಪಲ್ ಹೋಗ್ತಾ ಇರೋದು. ಗೊತ್ತಿಲ್ಲ, ಏನೋ ಫ್ರೆಶ್ ಫೀಲ್ ಆಗ್ತದೆ ಇವತ್ತು. ಯಾಕೆ ಅಂತ ಗೊತ್ತಿಲ್ಲ, ಎಂಥ ಚೇಂಜ್ ಆಗಿದೆ. ಬಟ್ ಒಂದು ಪಾಸಿಟಿವ್ ಎನರ್ಜಿ. ಆದೇ ಗೊತ್ತಾಗಲಿಲ್ಲ. ಸ್ನೇಹಿತರೆ ಟೆಂಪಲ್ ಬಂದಿದ್ದೇವೆ, ಇಸ್ಕಾನ್ ಟೆಂಪಲ್. ಮನೆ ಹತ್ರನೇ ಟೆಂಪಲ್ ಆ್ಯಂಡ್ ಗೋಶಾಲಾ. ಸ್ನೇಹಿತರೆ ತುಂಬ ಚೆಂದ ಮಾಡಿದ್ದಾರೆ ಪ್ಲಾಂಟ್ಸು. ಎಂಟರ್ ಆಗ್ತಿದ್ದಾಗೆ ಫುಲ್ ಪೀಸ್ ಫೀಲಿಂಗ್. ಸ್ನೇಹಿತರೆ ಅವರು ಸೋಷಿಯಲ್ ಮೀಡಿಯಾ ನೋಡ್ತಿದ್ದಾರೆ. ಇಸ್ಕಾನ್ ಟೆಂಪಲ್ ಸೋಷಿಯಲ್ ಮೀಡಿಯಾ ಎಷ್ಟು ಗ್ರೋ ಆಗಿದೆ ನೋಡಿ. ಸ್ನೇಹಿತರೆ ನಾನು ಫಸ್ಟ್ ಟೈಮ್ ದೇವಸ್ಥಾನದಲ್ಲಿ ರೊನಾಲ್ಡೋವನ್ನು ನೋಡಿರೋದು ನೋಡಿ. ದೇವರೇ, ಅಲ್ಲಿ ನೋಡಿ ತುಂಬ ದೊಡ್ಡದಿದೆ ಅಲ್ಲ. ಹಾಂ, ಆದರ್ಶ್ ಒಂದು ಇಂಡಿಯನ್ ಬ್ರೀಡೇನಾ? ಗುಜರಾತ್ ಒಂದು ಗಿರ್ರತ. ಕರೆಕ್ಟ್, ಗಿರ್ರ. ಸ್ನೇಹಿತರೆ A2 ಹಾಲು ಕೊಡುತ್ತೆ. ಇದು ತುಂಬ ಒಳ್ಳೆ ಹಾಲು. ಆದರೆ ಇದು ಹಾಲು ಕೊಡುತ್ತೆ. ಹೌದು, ದಿಸ್ ಇಸ್ ದ ಓನ್ಲಿ ಕೌ ವಿತ್ ದ ಬಂಪ್. ಎಸ್, ಇಟ್ ವಿಲ್ ನಾಟ್ ಗಿವ್. ದಿಸ್ ಇಸ್ ಗೋಯಿಂಗ್. ಬಟ್ ಗಿರ್ದನ A2 ಮಿಲ್ಕ್ ಕೊಡುತ್ತೆ, ಅದು ತುಂಬ ಒಳ್ಳೆಯದು. ನಂಗೆ ಭಯ ಆಗತ್ತೆ. ಓ ಮೈ ಗಾಡ್ ಸ್ನೇಹಿತರ, ಹುಡುಗನನ್ನು ನೋಡಿ. ನಂಗೆ ಯೂಶ್ವಲಿ ಚಿಕ್ಕದಿಂದ ಅಭ್ಯಾಸ ಇಲ್ಲ. ಕೊಂಬು ಬೇತೆ ಉಂಟು ಸ್ನೇಹಿತರೆ, ಬೇರೆ ಉಂಟು. ಇಲ್ಲ ಕೊರು ಹೆಂಗೆ ಪೋಡಿಗೆ ಸ್ನೇಹಿತರೆ, ನಂಗೆ ಅಭ್ಯಾಸ ಇಲ್ಲ ಅಲ್ಲ. ಬಟ್ ಖುಷಿ ಆಗುತ್ತೆ. ಫಸ್ಟ್ ಟೈಮ್ ಅಂದರೆ ಕೊಟ್ಟಿದ್ದೇನೆ. ಲಾಸ್ಟ್ ಟೈಮ್ ಒಂದು ಸತಿ ಹೋಗಿದ್ದೆ, ಒಂದು ಸ್ಪೆಷಲ್ ಪರ್ಸನ್ ಜೊತೆ ಹೋಗಿ ನಾನು ಫುಡ್ ಕೊಟ್ಟಿದ್ದೆ. ಎಷ್ಟೊಂದು ಯಾರದು ಸ್ಪೆಷಲ್ ಪರ್ಸನ್. ಇದು ಸೆಕೆಂಡ್ ಟೈಮ್ ಬಂದಿರೋದು. ನಂದಿ ಹತ್ರನೊಂದು ಜಾಗ ಇದೆ ಸ್ನೇಹಿತರೆ, ಇಲ್ಲಿ ದನ ಇದೆ, ಬೇರೆ ಬೇರೆ ಪ್ರಾಣಿಗಳಿದೆ. ಅಲ್ಲಿ ಹೋಗಿ ನೀವು ನೋಡ್ಬೋದು. ಅಲ್ಲಿ ಹೋಗೋದು. ಟೈಮ್ ಹೇಗೆ ಚೇಂಜ್ ಆಗಿದೆ ನೋಡಿ. ಕೆಲವು ಟೈಮಲ್ಲಿ ಕೆಲವರು ಇದ್ದವರು ಮತ್ತೆ ಟೈಮಲ್ಲಿ ಇರಲ್ಲ ಅಲ್ಲ. ಹಾಂ ಸ್ನೇಹಿತರೆ, ಅದಾ ದಾದ ದಾದ ಕೇನ್ನ ವಿಷಯದಾದ ಬಂದು ಕೆಲವು ಟೈಮ್ ಇದು ಇತ್ತಿನಕ್ಲು ಒಕ್ಕ ಟೈಮ್ ಆಗಬೇಕು ಪೂಜೆರು. ಸ್ನೇಹಿತರೆ ಪ್ರೆಗ್ನೆಂಟ್ ಅಂತೆ ಪಾಪ. ಸ್ನೇಹಿತರು ಊರಿನವ್ರು ಸಿಕ್ಕಿದ್ರು, ಅವರೆಲ್ಲ ಮಾತಾಡಿದ್ವಿ. ಅದ್ರ ಮುಂಚೆ ಈಗ ಟೆಂಪಲ್ ಬಂದಿದ್ದಾಗ ಏನೋ ಒಂದು ಟೆಂಪಲ್ ಬರೋದ್ರ. ನಾನು ಆ್ಯಕ್ಚುಲಿ ತುಂಬ ಕಮ್ಮಿ ಟೆಂಪಲ್ ಹೋಗ್ತಿದ್ದೆ. ಈಗ ನಾನು ಟೆಂಪಲ್ ಬಂದು ಹೊರಗೆ ಬರ್ತೀನಿ ಅಂತ ಒಂದು ಫೀಲಿಂಗ್, ರಿಲ್ಯಾಕ್ಸ್ಡ್ ಫೀಲಿಂಗ್. ಇನ್ನು ಜಾಸ್ತಿ ಟೆಂಪಲ್ ಬರಬೇಕು.
ಐ ಗೆಸ್ ದಟ್ ವಿಲ್ ಆ್ಯಡ್ ಅ ಲಾಟ್ ಆಫ್ ಪಾಸಿಟಿವಿಟಿ. ಮೊನ್ನೆ ಇವರು ಎಲ್ಲೋ ಓದ್ತಾ ಇದ್ದೆ ನೋಡಿ, ನೀವೆಲ್ಲ ಇಷ್ಟೆಲ್ಲ ಕಷ್ಟಪಡ್ತಿದ್ದೀರಾ, ಇಷ್ಟೆಲ್ಲ ಕೆಲಸ ಮಾಡ್ತಾಯಿದ್ದೀರಾ, ರಿಲೀಜಿಯಸ್ ಸ್ವಲ್ಪ ಆಗ್ತಾಯಿಲ್ಲ ಯಾಕಂದ್ರೆ ನೀವು ಬ್ಯುಸಿ ಇದ್ದೀರಾ. ಬಟ್ ವಾಟ್ ಆರ್ ವಿ ಲೂಸಿಂಗ್ ಇಫ್ ವಿ ಡೂ ದ್ಯಾಟ್? ತುಂಬ ಜನ ಹೇಳ್ತಾರೆ ನೀವು ಪ್ರೇ ಮಾಡೋದು ಹಾಗೆ ಹೀಗೆ. ಬಟ್ ನಾನು ಕೂತು ನಂಗೊಬ್ಬರ ಹತ್ರ ಮಾತಾಡೋದು ಆಯಿತು, ಓಕೆ ಪ್ರೇ ಮಾಡೋದ್ರಿಂದ ಆರ್ ಯು ಲೂಸಿಂಗ್ ಸಮಥಿಂಗ್? ನೋ. ದೆನ್ ವೈ ಆರ್ ಯು ಮಿಸ್ಸಿಂಗ್ ದ್ಯಾಟ್ ಔಟ್? ಇಷ್ಟು ಹಾರ್ಡ್ ವರ್ಕ್ ಮಾಡಿ ರಿಲಿಜಿಯಸ್ ಆಗಿರೋದು. ದಟ್ ಈಸ್ ವೆನ್ ಐ ರಿಯಲೈಸ್ ದ್ಯಾಟ್ ಸ್ಪಿರಿಚುವಲ್ ಆಗಿರೋದು ಸಹ ತುಂಬ ಇಂಪಾರ್ಟೆಂಟ್. ಏನು ಕೆಟ್ಟದಿಲ್ಲ ಅಲ್ಲ, ಒಳ್ಳೇದು ಮಾತ್ರ ಇದ್ದರೆ ಒಳ್ಳೇದಿದೆ, ಇಲ್ಲಾಂದರೆ ಓಕೆ ಇಲ್ಲ, ಬಟ್ ದೆನ್ ಕೆಟ್ಟದೇನೂ ಇಲ್ಲ. ಸೊ ವೈ ಮಿಸ್ ಔಟ್? ಪ್ರೇ ಮಾಡಿ ಸ್ಪಿರಿಚುವಲ್ ಆಗಿ. ಶಿವ ಸ್ನೇಹಿತರೆ ಅಲ್ಲಿ ನೋಡಿ, ಶಿವ ಬನ್ನಿ ನೋಡೋಣ ಏನಿದೆ. ಓ ಶಿವ ದೇವ್ರದ್ದು ಮೂರ್ತಿ ಇದೆ, ಲಿಂಗ ಇದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ, ಕಲ್ಲಲ್ಲಿ ಡಿಸೈನ್, ವೆರಿ ನೈಸ್. ಇನ್ನೊಂದು ಸತಿ ಸ್ನೇಹಿತರೆ, ತುಂಬ ಸತಿ ನಾವು ಏನಾದರೂ ಪ್ರಾಬ್ಲಮ್ ಕಷ್ಟ ಬಂದಾಗ ದೇವ್ರನ್ನ ನೆನಪು ಮಾಡ್ಕೊಳ್ತೀವಿ. ನಾವು ಕಷ್ಟ ಇರೋದಾಗ ಖುಷಿ ಇರುವಾಗ ದೇವ್ರನ್ನ ನೆನಪು ಮಾಡ್ಕೊಳ್ಬೇಕಾಗಿ. ದಟ್ ಈಸ್ ದ ಲರ್ನಿಂಗ್. ನಾವು ಅಷ್ಟು ಈಗ ನೋಡಿ ದೇವ್ರನ್ನ ಕಾಪಾಡು ಅಂತ ಹೇಳಿ, ದೇವ್ರು ಕಾಪಾಡು ಅಂತ ಹೇಳಿ, ದೇವರೇ ನಾನು ಖುಷಿ ಇದ್ದೇನೆ ಅಂತ ಹೇಳ್ತಿಲ್ಲ. ಐ ಗೆಸ್ ದಟ್ ಹ್ಯಾಸ್ ಟು ಬಿಲ್ಡ್, ಐ ಶುಡ್ ಡೂ ದಟ್. ಸೊ ಸ್ನೇಹಿತರೆ ಟೆಂಪಲ್ ಆಯಿತು, ಈಗ ನಾವು ಅದೇ ಒಂದು ಕಡೆ ಹೋಗ್ತಿದ್ದೇವೆ. ಸೊ ಅವರಿಗೆ ಬ್ರೇಕ್ಫಾಸ್ಟ್ ಮಾಡ್ತಿದ್ದೇವೆ. ಬ್ರೇಕ್ಫಾಸ್ಟ್ ಅಲ್ಲ, ಇದು ಬಿರಿಯಾನಿ ಮಾಡಿಸಿರೋದಾ? ಏತುಂಡು ಬಿರಿಯಾನಿ? ಹಾಂ 200 ಮೆಂಬರ್ಸಿಗೆ, ಸಾರಿ 200 ಮೆಂಬರ್ಸಿಗೆ ಮಂತೋಜಲ್. ಸ್ವಿಂಗ್ ಮಾಡಿ ಕಟ್ ಮಾಡೋದಂತೆ. ರಿಂಗ್ ಆಲ್ಮೋಸ್ಟ್ ನಾನು ಕಟ್ಟಿಂಗ್ ಎಕ್ಸ್ಪರ್ಟ್ ಅಲ್ಲ. ಸೊ ಸ್ನೇಹಿತರೆ ನಾವು ಟೆಂಪಲ್ ಹೋಗಿ ಬಂದ್ವಿ. ಈಗ ನೀವು ನೋಡ್ತಿರೋದು ಎಂತಕ್ಕೆ ಇವರು ಅಡುಗೆ ಮಾಡ್ತಾ ಇದ್ದಾರೆ, ಎಂತ ಕಟ್ ಮಾಡ್ತಿದ್ದಾರೆ ಅಂತ. ವಿಷಯ ಏನು ಅಂದರೆ, ನಾವು ಕನ್ನಡ ಹೆಲ್ತ್ ಆ್ಯಂಡ್ ಫಿಟ್ನೆಸ್ನ ಹೇಳಿದ್ನಲ್ಲ 1 ಮಿಲಿಯನ್ ರೀಚ್ ಆಗಿದ್ದೇವೆ ಅಂತ. ಯೂಶ್ವಲಿ ಪಾರ್ಟಿ ಮಾಡ್ತಾರೆ, ಗಮ್ಮತ್ತು ಮಾಡ್ತಾರೆ, ನಾವು ಸಹ ಗಮ್ಮತ್ತು ಮಾಡ್ತೇವೆ, ಮಾಡೋದಿಲ್ಲ ಅಂತಲ್ಲ. ಬಟ್ ಅದು ಮಾಡೋ ಮುಂಚೆ ಒಂದು ಒಳ್ಳೆ ಕೆಲಸ ಮಾಡೋಣ ಅಂತ ಈ ಇನಿಷಿಯೇಟಿವ್ ತೊಗೊಂಡಿರೋದು. ವೇರ್ ನಾವೆಲ್ಲ ಟೀಮ್ ಅವ್ರು ಸೇರಿ ವಿ ಆರ್ ಟ್ರೈಂಗ್ ಟು ಮೇಕ್ ಸಮಥಿಂಗ್ ಗುಡ್. ಒಳ್ಳೆ ಫುಡ್ ವ್ಯವಸ್ಥೆ ಮಾಡಿ, ಅದಾದಮೇಲೆ ಆಲ್ಸೋ ನಮ್ಮ ಕೈಯಿಂದ ಏನಾಗುತ್ತೆ ಅದು ಸಹಾಯ ಮಾಡಿ. ಯಾಕಂದರೆ ಪಾರ್ಟಿ ಯಾವಾಗ ಸಹ ಮಾಡ್ಬೋದು, ಬಟ್ ಈ ಥರ ಆಪರ್ಚುನಿಟಿ ಯಾವಾಗಲೂ ಮಾಡಲಿಕ್ಕೆ ಸಿಗೋದಿಲ್ಲ. ಸೊ ನಾವೆಲ್ಲ ಟೀಮ್ ಅವ್ರು ಡಿಸೈಡ್ ಮಾಡಿ ಈಗ ಮಾಡಬೇಕು ಅಂತ ಮಾಡಿದ್ವಿ. ಈಗ ಫುಡ್ ರೆಡಿಯಾಗಿ ಅದಾದಮೇಲೆ ಒಂದು ಕಡೆ ಹೋಗಿ ಅವರಿಗೇನೋ ಕೊಡಲಿಕ್ಕಿದೆ, ಅದನ್ನು ಪಿಕಪ್ ಮಾಡಿಬಿಟ್ಟು ಅದಾದಮೇಲೆ ಅಲ್ಲಿಂದ ಆ ಲೊಕೇಶನಿಗೆ ಹೋಗ್ತೇವೆ. ಜಸ್ಟ್ ಆ ಕಾಂಟ್ರಿಬ್ಯೂಷನ್ ಏನಾಗುತ್ತೆ ಕೈಯಿಂದ ಅಷ್ಟೇ, ನಾಟ್ ಸಮಥಿಂಗ್ ವೆರಿ ಮೇಜರ್. ಬಟ್ ದೆನ್ ಖುಷಿ ಆಗುತ್ತೆ, ಒಳ್ಳೆ ಕೆಲಸ ಅಲ್ಲ. ಆ್ಯಸ್ ಐ ಟೋಲ್ಡ್ ಯು, ನಾಟ್ ಎವ್ರಿ ಡೇ ವಿ ಗೆಟ್ ಆನ್ ಆಪರ್ಚುನಿಟಿ. ಸೊ ಒನ್ಸ್ ಇನ್ ಅ ವೈಲ್ ವಿ ಗೆಟ್, ಆ್ಯಂಡ್ ಆಗ ನಾವು ಕ್ಯಾಪಿಟಲೈಸ್ ಮಾಡಬೇಕು. ಆ್ಯಂಡ್ ಇನ್ ಕೇಸ್ ನೀವು ಸಹ ಈ ವಿಡಿಯೋ ನೋಡ್ತಾ ಇದ್ದರೆ, ನಿಮಗೆ ಸಹ ಆಪರ್ಚುನಿಟಿ ಇದ್ದರೆ 4 ಜನರಿಗೆ ಹೆಲ್ಪ್ ಮಾಡೋದಂದರೆ ದಯವಿಟ್ಟು ಮಾಡಿ. ಅದರಿಂದ ನಿಮ್ಮದು ಏನು ಕಮ್ಮಿ ಆಗಲ್ಲ, ಇನ್ಫ್ಯಾಕ್ಟ್ ನೀವು ಜಾಸ್ತಿ ಮಾಡ್ತೀರ. ಎಸ್ ನೋಡಿ, ನಮಗೆ ಅಡುಗೆಗೆ ಸಹ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರಂತೆ. ಹೋಗ್ಲಿತ್ತು ಇವತ್ತು ಬಿಸಿ ಫುಲ್, ಬಟ್ ನಿಮಗೋಸ್ಕರ ಅಲ್ಲ ನಾವು ಮಾಡಿಕೊಡ್ತೇವೆ ಅಂತ ಮಾಡಿಕೊಡ್ತಿದ್ದಾರೆ. ಅದು ಒಳ್ಳೆ ಕೆಲಸ ಅಂತ ಹೇಳುವಾಗ ಎಲ್ಲರೂ ಕೈ ಸೇರ್ತಾರೆ. ಸಂಡೇ ಎಲ್ರಿಗೆ ರಜೆ, ನಮ್ಮ ಟೀಮ್ ಅವರೆಲ್ಲ ಇಲ್ಲಿ ಬಂದುಬಿಟ್ಟಿದ್ದಾರೆ ನೋಡಿ. ಹಾಂ ಅಯ್ಯೋ ಹಾಂ ಇನ್ನೂ ಸಹ ಬರ್ತಾ ಇದ್ದಾರೆ. ಫಸ್ಟಿಗೆ ಅಯ್ಯೋ ಯಾಕೆ ಸಂಡೇ ಕಾಲ್ ಮಾಡ್ತೀರಾ ಅಂತ ಹೇಳಿರೋದು, ಮತ್ತೆ ಒಂದು ಒಳ್ಳೆ ಕೆಲಸಕ್ಕೆ ಅಂತ ಹೇಳುವಾಗ ಹೋಗೋಣ ಅಲ್ಲ ಪ್ರಥಮ್. ಈ ಥರ ಕಚಂಬರ್ ರೆಡಿ. ಇಲ್ಲಿ ಕನ್ನಡದಲ್ಲಿ ಯೂಶ್ವಲಿ ಮೊಸರು ಬಜ್ಜಿ ಅಂತ ಹೇಳ್ತಾರೆ. ಮೊಸರು ಬಜ್ಜಿ ನೋಡಿ,
ನಾವು ಮಂಗಳೂರಲ್ಲಿ ಕಚ್ಚಂಬರ ಬಂದ ಕಚ್ಚಂಬರ್ ಇಜಂಡ ಬೇತೆ ಹಾಂ ರೈತ ಯಾವ ಒಟ್ಟಿಗೆ ಹಾಕಲ್ಲ ಎಲ್ಲ ಅದು ಇದು ಅದು ಸೆಟ್ ಆಗಿಟ್ಟು ಇವಳು ಒಂದು ಮನ್ಪುಲಿಯಾ ಉಪ್ಪು ಹಾಂ ಪಾಸ್ ಅದು ಗ್ರೋಸರಿ ಎಲ್ಲ ತಗೊಳ್ತಿದ್ವಿ ಆಗ ಕ್ರೇಜ್ ಸ್ಟೂಡೆಂಟ್ ಬಂದು ಹತ್ರ ಬನ್ನಿ ಅಲ್ಲ ಇಂಟ್ರ್ಯಾಕ್ಟ್ ಮಾಡಬೇಕು ಸೊ ಇವರು ತುಮಕೂರಿಂದ ಬಂದಿರೋದು ಅವರು ಮೈಸೂರಿಂದ ಬಂದಿರೋದು ಬೆಂಗಳೂರಿಂದ ಇದ್ರು ಶಿವಮೊಗ್ಗ ಸೊ ಬೇರೆ ಬೇರೆ ಕಡೆಯಿಂದ ಬಂದು ದೇ ಆರ್ ಲರ್ನಿಂಗ್ ಖುಷಿ ಆಗುತ್ತೆ ಸಿ ಒನ್ ಥಿಂಗ್ ಇಸ್ ನೀವು ಕಲಿತಿದ್ದಾರೆ ಇನ್ನೊಂದು ನೀವು ಕಮೆಂಟ್ ಇಂಟರಾಕ್ಟ್ ತುಂಬ ಖುಷಿ ಆಗುತ್ತೆ ಥ್ಯಾಂಕ್ ಯು ಫಾರ್ ಬಿಲೀವಿಂಗ್ ಇನ್ ಅಸ್ ಹೇಗಾಗ್ತದೆ ನಿಮಗೆ ಕ್ಲಾಸಸ್ ಇಷ್ಟ ಆಗ್ತಿದೆ ಚೆನ್ನಾಗ್ತಾರೆ ಇನ್ಸ್ಪಿರೇಷನ್ ಇನ್ನೂ ಜಾಸ್ತಿ ನಮ್ಮನ್ನ ಇದು ಮಾಡ್ತಾರೆ ರೀಚ್ ಮಾಡ್ತಾರೆ ಕಲಿತಿದ್ದೀರಾ ತಾನೇ ಹೇಗೆ ಮೆಂಟರ್ಸ್ ಎಲ್ಲ ಚೆನ್ನಾಗಿ ಅವ್ರಿಗೆ ನಮ್ಮ ಆಡಿಯನ್ಸ್ಗೆ ಸಹ ಹೇಳ್ಬೋದು ಎಲ್ಲ ಚೆನ್ನಾಗಿದೆ ನೀವು ಮೈಸೂರಿಂದ ಬರ್ತಾ ಇದ್ದೀರಾ ಕರೆಕ್ಟಾ ಸೊ ಮೈಸೂರಲ್ಲಿ ಬಂದು ಇಸ್ ಇಟ್ ಆ್ಯಡಿಂಗ್ ವ್ಯಾಲ್ಯೂ ನಿಮಗೆ ನೀವು ಹೊಸತ್ತು ಕಲಿತಿದ್ದೀರಾ ಎಡಿಟಿಂಗ್ ರಿಲೇಟೆಡ್ ಇರ್ಬೋದು ವಿಡಿಯೋಗ್ರಫಿನೇ ಎಡಿಟಿಂಗಾ ನಾ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೇನೆ ಎಡಿಟಿಂಗ್ ಇಸ್ ಒನ್ ಥಿಂಗ್ ಈಗ 1000 ಎಡಿಟರ್ಸ್ ಇರ್ತಾರೆ ಅಂತ ಅನ್ಕೊಳ್ಳಿ ಈಗ 1000 ಎಡಿಟರ್ಸಲ್ಲಿ ಹ್ಯಾಂಡ್ ಪಿಕ್ ಎಡಿಟರ್ಸ್ ತುಂಬ ಗ್ರೋ ಆಗ್ತಾರೆ ಈಗ ಕಾಂಟೆಂಟ್ ಸಹ ತುಂಬ ಜನ ಮಾಡ್ತಾರೆ ಎಲ್ಲರೂ ವೈರಲ್ ಹೋಗ್ತಾರೆ ಇಲ್ಲ ಯಾರು ಎಡಿಟರ್ಸ್ ಇಲ್ಲಿ ಯಾವುದೇ ಇಂಡಸ್ಟ್ರಿ ಜಾಸ್ತಿ ಹೋಗಿದೆ ಯಾರು ಅಂದರೆ 4 ಜನ ಏನು ಮಾಡಲ್ಲ ಅದನ್ನು ನಾವು ಮಾಡಿದರೆ ರೆಗ್ಯುಲರ್ ಎಡಿಟಿಂಗ್ ಎಲ್ಲರೂ ಮಾಡ್ತಾರೆ ಬಟ್ ಆ ಎಡಿಟಿಂಗಲ್ಲಿ ನೀವು ತಲೆ ಈಗ ಹೀಗೆ ಎಡಿಟ್ ಮಾಡಬೇಕಂದ್ರೆ ಎಲ್ರಿಗೂ ಗೊತ್ತಾಗುತ್ತೆ ಬಟ್ ಆ ಎಡಿಟ್ ಮಾಡುವಾಗ ಫಸ್ಟಿಗೆ ಇದನ್ನು ಹಾಕಿದರೆ ವೀಡಿಯೋ ಚೆನ್ನಾಗಿ ಓಡುತ್ತೆ ಸೆಕೆಂಡ್ ಶಾಟ್ ಇದು ಹಾಕಿದರೆ ಚೆನ್ನಾಗಿ ಓಡುತ್ತೆ ದಟ್ ಈಸ್ ಸಮಥಿಂಗ್ ಸೋಷಿಯಲ್ ಮೀಡಿಯಾ ಎಡಿಟರ್ ಶುಡ್ ಲರ್ನ್ ನಿಮ್ಗೆ ಅರ್ಥ ಆಯ್ತಾ ನಾನು ಎಂತ ಹೇಳ್ತಿರೋದು ಅಂತ ಹುಕ್ ಟೆಕ್ಸ್ಟಲ್ಲಿ ಪ್ಲೇಸ್ ಮಾಡಬೇಕು ಐ ಡೋಂಟ್ ನೋ ನಿಮ್ಮ ಸಿಲೆಬಸಲ್ಲಿ ತನಕ ಕಂಪ್ಲೀಟ್ ಆಗಿದೆ ಅಂತ ಹುಕ್ ಅಂದರೆ ಏನು ಗೊತ್ತಿದೆಯಾ ಸೊ ದರ್ ಇಸ್ ಸಮಥಿಂಗ್ ನೋನ್ ಆಸ್ ಹುಕ್ ಇಲ್ಲಿ ಹುಕ್ಕಲ್ಲಿ ಆಡಿಯೋ ಹುಕ್ ಇರುತ್ತೆ ವಿಜುವಲ್ ಹುಕ್ ಇರುತ್ತೆ ಅಥವಾ ಟೆಕ್ಸ್ಟ್ ಹುಕ್ ಇರುತ್ತೆ ಸೊ ದಟ್ ಈಸ್ ಸಮಥಿಂಗ್ ವಿ ನೀಡ್ ಟು ಲರ್ನ್ ಎಡಿಟಿಂಗ್ SOPs ಕಲಿಬೋದು ಬಟ್ ವೇರ್ ಟು ಪ್ಲೇಸ್ ವಾಟ್ ಸೊ ದಟ್ ದ ವಿಡಿಯೋ ವಿಲ್ ರನ್ ದಟ್ ಈಸ್ ಯು ಲರ್ನ್ ದ್ಯಾಟ್ ಸ್ಕಿಲ್ ಅಲ್ಲ ದೆನ್ ಯು ವಿಲ್ ಬಿ ಇನ್ವಿನ್ಸಿಬಲ್ ಅರ್ಥ ಆಯ್ತಾ ಬಟ್ ಇನ್ನೊಂದು ನಂದು ಒಂದೇ ರಿಕ್ವೆಸ್ಟ್ ಇಲ್ಲಿ ನೀವು ಕಲಿತೀರಾ ಬರೀ ಈಗ ನಾನು ಗ್ರೋ ಆಗಬೇಕು ಅಂದರೆ ನಾನು ಕಾಲೇಜಲ್ಲಿ ಓದ್ತಾ ಇದ್ದೆ ಆಯ್ತಾ ನಾನು ಕಾಲೇಜಲ್ಲಿ ಓದ್ತಿದ್ದೆ ಹೇಳ್ಕೊಡ್ತಾರೆ ಬಟ್ ಮನೆಗೆ ಹೋಗಿ ನಾವು ಓಪನ್ ಮಾಡಿ ಲ್ಯಾಪ್ಟಾಪ್ನ ಬುಕ್ನ ಏನು ಕಲ್ತೀವಿ ಅದನ್ನು ಒಂದು ಔಟ್ ಆಫ್ 100 90 ಪೀಪಲ್ ಡೋಂಟ್ ಡೂ ದ್ಯಾಟ್ 10 ಪೀಪಲ್ ಹೂ ಡೂ ದ್ಯಾಟ್ ಎಕ್ಸೆಲ್ ಸೊ ಅದನ್ನು ನೀವು ಮಾಡಬೇಕು ಓಕೆನಾ ಮಾಡ್ತೀರಲ್ಲ ಥ್ಯಾಂಕ್ ಯು ತುಂಬ ಖುಷಿ ಆಯಿತು ಥ್ಯಾಂಕ್ ಯು ನೀವು ಸಪೋರ್ಟ್ ಮಾಡ್ತಾ ಇದ್ರೆ ಮಾಡ್ತಾ ಇರ್ತೀವಿ ಸೊ ಅದನ್ನು ಪ್ಯಾಕ್ ಮಾಡಿದ್ದಾರೆ ಸೊ ಕಂಪ್ಲೀಟ್ ಗ್ರಾಸರಿ ಇದೆ ಬೇಸಿಕ್ ದಾಲು ಲೆಂಟಿಲ್ಸ್ ಇರ್ಬೋದು ಬಟಾಟೆ ಗೋಧಿ ಕಾರೋಡಿ ಮನೆಗೆ ಏನೇನು ಬೇಕು ಸಾಮಗ್ರಿಗಳು ಎಲ್ಲ ಇದೆ ಸೊ ಇದನ್ನು ಒಂದೊಂದಾಗಿ ಪ್ಯಾಕ್ ಮಾಡಿ ನಾವು ಅಲ್ಲಿಗೆ ತಗೊಂಡು ಹೋಗ್ತಾ ಇದ್ದೇವೆ ಈಗ ಗಾಡಿ ಸಹ ಬುಕ್ ಮಾಡಿದ್ದೇವೆ ಗಾಡಿ ಬಂದ ಕೂಡಲೇ ಲೋಡ್ ಮಾಡಿ ಸ್ವಿಂಕ ಹೋಗುದೆ ಸ್ನೇಹಿತರೆ ನಾವು ಲಾಸ್ಟ್ ಮೂಮೆಂಟ್ 1 ಮಿಲಿಯನ್ ಆದದ್ದು ಅದು ಲಾಸ್ಟ್ ಮೂಮೆಂಟಿಗೆ ಡಿಸೈಡ್ ಮಾಡಿದ್ದೆಲ್ಲ ಮಾಡಲಿಕ್ಕೆ ಸೊ ಟೀಮ್ ಅವರೆಲ್ಲ ಸೇರಿ ಅರೇಂಜ್ ಮಾಡ್ತಿರೋದು ತುಂಬ ಖುಷಿ ಆಗ್ತದೆ ಸೊ ಆ ಟೀಮ್ ವರ್ಡ್ ತೆಗೆದು ಫ್ಯಾಮಿಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ಹನಿ ಹನಿ ಗೂಡಿದರೆ ಹಳ್ಳ ಅಂತ ಹೇಳಲಿಕ್ಕೆ ನಮ್ಮ ಫ್ಯಾಮಿಲಿ ಒಂದು ಎಕ್ಸಾಂಪಲ್ ಎಲ್ಲರೂ ಸೇರಿ ಪ್ರಾಬ್ಲಿ ಫೈನಾನ್ಷಿಯಲಿ ನಾನು ಸಪೋರ್ಟ್ ಮಾಡ್ತಿರೋದು ಬಟ್ ಇಟ್ಸ್ ಅ ಟೀಮ್ ಎಫರ್ಟ್ ಇಟ್ಸ್ ಅ ಫ್ಯಾಮಿಲಿ ಎಫರ್ಟ್ ಸೊ ಖುಷಿ ಆಗುತ್ತೆ ನಾನು ಯಾವತ್ತೂ ಅಂದ್ಕೊಳ್ತಿದ್ದೆ ನಾನು ಒಬ್ಬನೇ ಇರೋದು ಫ್ಯಾಮಿಲಿ ಇಲ್ಲ ಅಂತ ಬಟ್ ವೆನ್ ದೀಸ್ ಪೀಪಲ್ ಆರ್ ಅರೌಂಡ್ ಐ ಫೀಲ್ ಕಂಪ್ಲೀಟ್ ಖುಷಿ ಆಗುತ್ತೆ ಅಯ್ಯೋ ಅರೌಂಡು ಮನೆ ಇವತ್ತು ವರ್ಕೌಟ್ ಇಲ್ಲೇ ಆಗತ್ತೆ ನಮಗೆ ಒಂಜೊಂಜಿ 5 kg ಉಂಡು ಸ್ನೇಹಿತರೆ ಅಲ್ಲಿ ನೋಡಿ
ಏನೋ ಲುಕ್ಕೇ ಬೇರೆ ಅಲ್ಲ. ಪ್ಲೀಸ್ ಪ್ಲೀಸ್. ನೋ ಪ್ರಾಬ್ಲಮ್, ಥ್ಯಾಂಕ್ ಯು ಸರ್. ಸ್ನೇಹಿತರೆ, ಇಲ್ಲಿ ರೀಚ್ ಆಗಿದ್ದೇವೆ. ನೋಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಗೊತ್ತಿಲ್ಲ ಟೆಂಪರರಿ ಆಗಿರ್ತಾರ ಲಾಂಗ್ ಟರ್ಮ್ ಇರ್ತಾರ. ನೋಡಿ ಮನೆ ಹೇಗೆ ಮಾಡಿದ್ದಾರೆ ಅಂತ. ನಮ್ಮ ಕೈಯಲ್ಲಿ ಏನಾಗತ್ತೆ ಅದನ್ನು ಹೆಲ್ಪ್ ಮಾಡೋದು. ಬನ್ನಿ. ಬಾತ್ರೂಮ್ ಆ್ಯಕ್ಚುಲಿ ಮುಕ್ಳಿಗೆ ಮುಂಚೆ ಬಾತ್ರೂಮ್ ಕಟ್ಟೋದು ಕೊರುತ್ತೋಲಿತ್ತೊಲಿ ಮಾರ. somehow talk to them. If you are long time here, there is no washroom, bro. We can give construct washroom and give. Yeah. Huh? This After is not their property. but I don't know. Once see, look at it. Once you, after while going, you ask if needed, we will build the washroom and give. Huh? ಇನ್ನು 500 ರೂಪಾಯಿ. ಬಾತ್ರೂಮ್ ಎಲ್ಲ ಕಟ್ಸಿದಾರಾ? ಮುಗ್ಲಿಗೆ ಒಂಜಿ ಬಾತ್ರೂಮ್ ಕಟ್ಟಿನ ಒಂಜಿ ವ್ಯವಸ್ಥೆ ಅವಳು ಅನ್ಪಂಡೆ ಒಂಜಿ ಮನ್ಪುಗ. ಹಾಂ, ಸೊ ಅದೇ ಸ್ನೇಹಿತರಿಗೆ ಇಲ್ಲಿ ಬಂದಿದ್ದೀವಿ. ಒಂದು ಇಲ್ಲಿ ಇರಲಿಕ್ಕೆ ರೆಂಟ್ ತೊಗೊಳ್ತಾರೆ, ಅದು ಓಕೆ, ಅದು ಅವ್ರು ದುಡಿತಾರೆ. ಬಟ್ ದೆನ್ ಬಾತ್ರೂಮ್ ಇದು ವ್ಯವಸ್ಥೆ ಸ್ವಲ್ಪ ಕಷ್ಟ ಇದೆ ಇಲ್ಲಿ. ಅದು ನೋಡಿ ನನಗೆ ಸ್ವಲ್ಪ ಹಿಂಸೆ ಆಯಿತು. ಏನಾದರೂ ಮಾಡಿ ಆದಷ್ಟು ಬೇಕು ಅದನ್ನು ಸಾಲ್ವ್ ಮಾಡಬೇಕಂತ ಒಂದು ಆಸೆ. ಹಾಂ, ಹೇಗಾದರೂ ಮಾಡಿ ಅದನ್ನು ಸಾಲ್ವ್ ಮಾಡಬೇಕಂತ ಆಸೆ. ಎಸ್ಪೆಷಲಿ ಫೀಮೇಲ್ಸ್ ಎಲ್ಲ ಇರುವಾಗ ಇಟ್ಸ್ ವೆರಿ ಡಿಫಿಕಲ್ಟ್ ಥಿಂಗ್. ವಿ ವಿಲ್ ಡೂ ಇಟ್ ವೆರಿ ಸೂನ್. ಒಂಜಿ ಮನ್ಪೊಲಿ ಅದ. ಫಸ್ಟ್ ಆಫ್ ಆಲ್ ಎಲ್ರಿಗೆ ಸಹ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವಿಷಯ ಏನು ಅಂದರೆ, ನಾವು ಏನು ಕೆಲಸ ಮಾಡ್ತೀವಿ, ಬಿಸ್ನೆಸ್ ಮಾಡ್ತೀವಿ, ಅದು ನಮ್ಮದೇ ಲೋಕದಲ್ಲಿ ನಾವು ಬ್ಯುಸಿ ಇರ್ತೀವಿ. ಏನೋ ಇದು ಒಳ್ಳೆಯ ಒಕೇಶನ್ ಬಂದಿದೆ ಅಂದರೆ ಒಂದು ಕಡೆ ರೀಚ್ ಆಗಿದ್ದೀವಿ ನಮ್ಮ ಕೆಲಸದಲ್ಲಿ. ಸೊ ಅದಕ್ಕೆ ನಾವೆಲ್ಲ ಟೀಮ್ ಅವ್ರು ಸೇರಿ ಒಂದು ಒಳ್ಳೆ ಕೆಲಸ ಮಾಡೋಣ ಅಂತ ಅನಿಸ್ತು. ಸೊ ಹಾಗೆ ಇವ್ರ ಹತ್ರ ಹೇಳಿದೆ, ಇವರು ಹುಡುಕಿದ್ರು, ನಿಮಗೆ ಕಾಂಟ್ಯಾಕ್ಟ್ ಮಾಡಿದರು ಅನಿಸುತ್ತೆ. ಸೊ ಆ ಕಾರಣದಿಂದ ಇಲ್ಲಿ ಬಂದಿದ್ದೇವೆ. ನೋಡಿ, ನಾವು ನನ್ನ ಅಭಿಪ್ರಾಯ, ನಾನು ಕೆಲವು ಸತಿ ನಮಗೆ ಗೊತ್ತಿಲ್ಲದೆ ಎಲ್ಲೆಲ್ಲೋ ಖರ್ಚು ಮಾಡಿಬಿಡ್ತೇವೆ, ನಮ್ಗೆ ಗೊತ್ತಾಗಲ್ಲ. ಬಟ್ ದೆನ್ ನಿಮಗೆ ಹೆಲ್ಪ್ ಮಾಡಿದಾಗ ನಿಮ್ಮಿಂದ ಒಂದು ಎರಡು ನಮಗೊಂದು ಒಳ್ಳೆ ಫೀಲಿಂಗ್ ಬರುತ್ತೆ ನಿಮಗೆ, ಅಥವಾ ನಿಮಗೆ ಸ್ಯಾಟಿಸ್ಫೈ ಆಗುತ್ತೆ. ಆ ಫೀಲಿಂಗೇ ನಮಗೆ ತುಂಬ ಖುಷಿ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಇಲ್ಲಿ ಅರೇಂಜ್ ಆಗಿರೋದಕ್ಕೆ. ನಮ್ಮ ಕೈಯೆಲ್ಲ ಆದಷ್ಟು ನಾವು ಮಾಡ್ತೇವೆ. ಹೋಪ್ಫುಲಿ ನೀವೆಲ್ಲ ಖುಷಿ ಆಗ್ತೀರಾ. ತುಂಬ ನಮಸ್ಕಾರ. ಆ್ಯಂಡ್ ನಮ್ಮ ಎಲ್ಲ ಟೀಮ್ ಅವ್ರ ಕಡೆಯಿಂದ, ಇದು ನಾನು ಒಬ್ಬನೇ ಅಲ್ಲ, ನಾನಿಲ್ಲಿ ನಿಂತಿದ್ದೀನಿ ಅಂದರೆ ಇಲ್ಲಿ ಎಲ್ಲ ಇದ್ದಾರೆ, ಅವರೆಲ್ಲ ಕಾರಣ. ಸೊ ನನಗೆ ಈಗ ನೀವು ಪ್ರೀತಿ ತೋರಿಸ್ತೀರಾ, ಇವರು ಮಾಡ್ತಾರೆ, ಅದೇ ಥರ ಇವರು ಎಲ್ರಿಗೂ ಪ್ರೀತಿ ತೋರಿಸ್ಬೇಕು. ನಾವೆಲ್ಲ ಒಟ್ಟಿಗೆ ಒಂದು ಫ್ಯಾಮಿಲಿ ಥರ ನಾವು ಒಟ್ಟಿಗೆ ಊಟ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಸ್ಟಾರ್ಟ್ ಮಾಡ್ಬೇಕಣ್ಣ? ತಗೊಳ್ಳಿ ಅಮ್ಮ, ಭಾರ ಇದೆ, ನಿಮ್ಗೆ ಇಟ್ಕೊಳಕ್ಕಾಗತ್ತಾ ಗೊತ್ತಿಲ್ಲ. ಇಲ್ಲ, ಕೊರ್ದು ಇಟ್ಕೊಳ್ಳಿ. ಥ್ಯಾಂಕ್ ಯು. ನಮಸ್ಕಾರ. ಊಟ ಇದೆ, ಊಟಕ್ಕೆ ಬರಬೇಕು. ಬರ್ತಾರೆ. ಒಳ್ಳೆದಾಗಲಿ. ಕಾವ್ಯ ಕೊರೋಡು ಎದುರ್ಕೊಂಡು. ಸೊ ಸ್ನೇಹಿತರೆ, ಆಯಿತು, ಒಳ್ಳೆ ಫೀಲಿಂಗ್ ಆಗ್ತಾ ಇದೆ. ನಾನು ಸ್ಟಾರ್ಟಿಂಗ್ ಕೊಟ್ಟೆ, ಇನ್ನೂ ನನಗೆ ನನ್ನ ಟೀಮ್ ಅವ್ರು ಸಹ ಹಂಚಬೇಕು. ಸೊ ಇಟ್ ಇಸ್ ಎಲ್ಲರೂ ಸೇರಿ ಮಾಡೋ ಥರ. ಸೊ ನೀವು ನೋಡಿ, ಅವರು ಖುಷಿ ಆಗ್ತಾರೆ. ಆ ಖುಷಿ ಮೂಮೆಂಟನ್ನು ನೋಡಲಿಕ್ಕೆ ನೀವು ಮಾಡ್ತೀರ. ಒಂದೇ ಇಟ್ಕೊಳ್ಳೋಣ. ಕಪ್ಪು ಚಾಕ್ಲೇಟ್ ಯಾರಿದ್ದಾರೆ ಮಕ್ಕಳು? ಹಾಯ್, ಇನ್ನೊಂದು ಬೇಕಾ? 2 ಸಾಕ, 3 ಬೇಕಾ? ನಿಮಗೆ 3 ಆಯ್ತಾ? ನಿಮಗೆ ಇನ್ನೊಂದು ಬೇಕಾ ಬೇಡವಾ? ಕೊಡಿ ಅವ್ರಿಗೆ ಕೊಡಿ. ಚಾಕ್ಲೇಟ್ ಕೊಡ್ತಿದೆ ಅಂದರೆ ನೆರವೇರಿಸಿ ಮಕ್ಕಳಿಗೆ ಒಂದು ಖುಷಿ ಆಗುತ್ತೆ ಅಂತ ಚಾಕ್ಲೇಟ್ ಕೊಡೋದು. ಸ್ವೀಟ್ ಕೊಡ್ತಿದ್ದೀರಿ ಅಂತ ಬೈಬೇಡಿ. ಏತಾ ಅಂದ್ರೆ ಏತಿಲ್ಲ ಅಂದ್ರೆ
ಒಂದು ಇಟ್ಕೊಳ್ಳಿ. ಚಾಕ್ಲೇಟ್ ಜೋಕ್ಲೆಗಿಲ್ಲ ಚಾಕ್ಲೇಟ್, ಮಲ್ಲಕ್ಲೆಗಿಲ್ಲ ಚಾಕ್ಲೇಟ್. ತಗೊಳ್ಳಿ 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 ತಗೊಳ್ಳಿ. ಓ ಅವಳು ಉಂಡಾ? ಅದಕ್ಕೆ ಪಾಕೆಟ್ ಹಿಡಿದೈತೆ. ನನಗೆ ಲೆಕ್ಕ ಹೇಳಿ, ಅಷ್ಟು ನಿಮ್ಮ ಹತ್ರ ಕೊಟ್ಟು ಬಿಡ್ತೇನೆ. ನಿಮ್ಗೆ ಆಯ್ತಾ? ಒಳ್ಳೇದಾಗಲಿ ಒಳ್ಳೇದಾಗಲಿ. ರಿತಿರಾಮ ಟೀಮಿಗೆ ಆಗಿದ್ರೆ ಹೋಗೋಣ. ಪುಣ್ಯದ ಕೆಲಸ. ಓ ಪ್ರಥಮ್ ಅರೆಗೆ ಅರೆಗೊಂದು ಎಣ್ಣೆ ಕೊರು. ಅಂಡ ನೆಕ್ಸ್ಟ್ ರೌಂಡ್. ಫೈನಲಿ ಸ್ನೇಹಿತರೆ ಗ್ರಾಸರಿ ಡಿಸ್ಟ್ರಿಬ್ಯೂಷನ್ ಆಗಿದೆ. ಈಗ ಊಟದ ಅರೇಂಜ್ಮೆಂಟ್ ಇದೆ. ಬನ್ನಿ ಎಲ್ರಿಗೂ ಊಟ ಹಂಚೋಣ. ನಾವು ಸೊಟ್ಟಿಗೆ ಊಟ ಮಾಡೋಣ. ಅಷ್ಟು ಸಾಕ್ತದೆ. ಒಂದು ಲೈನಿಂದ ಬನ್ನಿ ಎಲ್ಲರೂ. ಆ ಕಡೆಯಿಂದ ಬನ್ನಿ, ಆ ಕಡೆ ಲೈನಿಂದ ಬನ್ನಿ. ಒಂದೊಂದು ಲೈನಿಂದ ಬಂದ್ರೆ ರೆಡ್ ಲೈನ್ ಮನ್ಪೇರೆ ಬನ್ನತ್ತ ಲೈನ್ ಮಾಡಿ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇದೆ. ಲಾಸ್ಟ್ ಟೈಮ್ ನಾವು ಒಂದ್ಸತಿ ನನ್ನ ಬರ್ಡೇಗೆ ಒಂದ್ಸತಿ ಇದೇ ಸೇಮ್ ಥರ ಮಾಡಿದ್ವಿ, ಬಿರಿಯಾನಿ ಡಿಸ್ಟ್ರಿಬ್ಯೂಷನ್ ಮಾಡಿದ್ವಿ. ಲಾಸ್ಟ್ ಟೈಮ್ ಏನಾಗಿತ್ತಂದರೆ ನಾವು 150 ಜನರಿಗೆ ತೊಗೊಂಡೋಗಿದ್ವಿ. ಜನ ಜಾಸ್ತಿ ಬಂದುಬಿಟ್ಟಿದ್ದು. ಸೊ ಈ ಸತಿ ಸ್ವಲ್ಪ ಜಾಸ್ತಿ ಪ್ರಿಪೇರ್ ಆಗಿನೇ ಬಂದಿದ್ದೀವಿ. ಉಳಿದ್ರೆ ಸಹ ಪರವಾಗಿಲ್ಲ, ಫುಡ್ ಇರಲಿ ಇದಿರಲಿ, ಬೇರೆ ಕಡೆ ಸಹ ಹೋಗಿ ಕೊಡ್ಬೋದು ಅಂತ. ಸೊ ಟೀಮ್ ಅವರೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಪತ್ತ 15 ಜನನ ಏನು ಮಾಡಿ ಹೊರಂಬ 5, 6, 7, 8, 9, 10, 11, 12 ನಾನೊಂಜಿ ಮೂಜಿ. ಸ್ನೇಹಿತರೆ ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿ ಆಯಿತು. ಇನ್ನೂ ಸ್ವಲ್ಪ ಉಳಿದಿದ್ದು, ಸೊ ಪ್ಯಾಕ್ ಮಾಡಿ ಕೊಡ್ತಾ ಇದ್ದೇವೆ. ಈಗ ನಾವೀಗೆಲ್ಲರೂ ಊಟ ಮಾಡೋಣ. ವಿಲ್ ಹ್ಯಾವ್ ಫುಡ್. ಇದು ಬಿಡಬೇಕು ನೀವು ತಿನ್ನೋದು, ಇದು ಒಳ್ಳೇದಲ್ಲ. ಹಾಂ, ನಿಮ್ಮ ಹೆಲ್ತಿಗೆ ಹೇಳೋದು ಕರೆಕ್ಟಾ? ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಈಗಲೇ ಬಿಡಬೇಕು. ದುಡ್ಡು ವೇಸ್ಟು, ಹೆಲ್ತು ಹಾಳು. ಕರೆಕ್ಟಾ ಇಲ್ವಾ? ಒಂತೆ ರೈಸ್. ಹಸಫೆ ಇಲ್ಲ. ಓಕೆ ಓಕೆ. ಇಸಲಿ ಬಲ
ಬರ್ತೇವೆ ಬರ್ತೇವೆ. ಬಾಯ್ ಬಾಯ್. ವಿಶಾಲ್ ಬಾಯ್. ನಮ್ಮ ಇಟ್ಟು ನೆಟ್ಟ ಇಟ್ಟ ಬರ್ತೀವಿ ಥ್ಯಾಂಕ್ ಯು ಬಾಯ್ ಬಾಯ್. ಪಾಪು ಸರಿ ಪರವಾಗಿಲ್ಲ ಬಾಯ್ ಬಾಯ್ ಬಾಯ್. ಎರಡು ಮನೆ ಇದನ್ನು ತಗೊಳ್ಳಿ ಇಲ್ಲಿ ಇಡ್ತೀನಿ ನೋ ಪ್ರಾಬ್ಲಮ್ ನಾನೊಂದು ಕೊಡು ನಾನೊಂದು ಬೋರ್ಡ್ ಹಾಕ್ಲಿಕ್ಕೆ. ಸರಿ ಇದೆ. ಅಮರ ರಡ್ಡು ಎರಡು. ಏನೊಂದು ಬೇಕಾ ಏನಾ ಎಲ್ಲಿ ಇಡ್ಬೇಕಮ್ಮ ಎಲ್ಲಿ ಇಡ್ಬೇಕಾ ಊಟ ಅವಲ್ಲ ಕೊಡ್ರು ಸರಿ ಚಾಕ್ಲೇಟ್ ತಗೋ ಮಗುವಿಗೆ ಚಾಕ್ಲೇಟ್ ಕೊಡಿ ಕೊಟ್ರೆ ಚಾಕ್ಲೇಟ್ ಎಲ್ಲರಿಗೆ ಗ್ರೋಸರೀಸ್ ದಾಂಡ ಗ್ರೋಸರೀಸ್ ಎರಡು ಇನ್ನೆಷ್ಟು ಏತ್ ಮನೆ ಇಲ್ಲ ಯಾವುದು ನಿಮಗೆ ಬೇಕಾದ್ರೆ ಮನೆಗೆ ಬೇಕಾದ ನೀವು ತಗೊಳ್ಬೇಕು ಆಯ್ತಾ. ಬರ್ತೇವೆ ಥ್ಯಾಂಕ್ ಯು. ಇಡೀ ಬಾಯಿ ಪೋಡು ನೋಡ್ತೀನಿ ಬೇಜಾನ್ ರೀಲ್ಸ್. ಯಾಕೆ ನಡಗ್ತಿದ್ದೀರಾ ನಡಗ್ಲಿಕ್ಕಿಲ್ಲ ಅಲ್ಲಿಂದ ಒಂದೇ ನಿಮ್ಮನ್ನು ನೋಡಿ. ನಾವು ನಾರ್ಮಲ್ ಜನರೇ ನಿಮ್ಮ ಥರ. ಅಯ್ಯೋ ಇಲ್ಲ ಸ್ನೇಹಿತರೆ ನಾವು ಮುಗಿಸಿ ಬಂದ್ವಿ ಡಿಸ್ಟ್ರಿಬ್ಯೂಷನ್ ಎಲ್ಲ ಅದಾದಮೇಲೆ ಟೀಮ್ ಜೊತೆ ಈಗ ಜ್ಯೂಸ್ ಕುಡಿತಿದ್ದಾರೆ. ಗಣೇಶ್ ಜ್ಯೂಸ್ ಸೆಂಟ್ರಲ್ಲಿ ಜ್ಯೂಸ್ ಕುಡಿತಿದ್ದೀವಿ ಫ್ರೂಟ್ ಜ್ಯೂಸು ತುಂಬ ಚೆನ್ನಾಗಿ ಹೋಯಿತು. 3 ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು, ನಾವು ಏನೇ ಈಗ ಕೆಲಸ ಮಾಡಿದ್ವಿ ಏನೇ ಮಾಡಿದ್ವಲ್ಲ ಇದನ್ನು ಯಾವ ಉದ್ದೇಶದಿಂದ ಮಾಡಿರೋದಂದರೆ ನಮ್ಮನ್ನು ನೋಡಿ 2 ಜನ ಮಾಡಬೇಕು ಅಂತ ಮಾಡಿರೋದು. ಎರಡನೇದು, ನಾವು ತುಂಬ ಸತಿ ಅನ್ನೆಸರಿಯಾಗಿ ಖರ್ಚು ಮಾಡ್ತೀವಿ, ಅದರ ಬದಲು ಸಹ ನಾವು ಅವರಿಗೆ ಹೆಲ್ಪ್ ಮಾಡುವ ಅಂತ ಮಾಡಿರೋದು. ಅಯ್ಯೋ ಇಲ್ಲಿ ಒಬ್ಬರು ಕಷ್ಟಪಡ್ತಿದ್ದಾರೆ, ಇಲ್ಲಿ ಅವರು ಹೋಗೋ ಮನುಷ್ಯನ ಸಾರಿ ಸ್ನೇಹಿತ, ಅವರಿಗೆ ಜ್ಯೂಸ್ ಬೇಕಿತ್ತು, ಹಾಗೆ ಜ್ಯೂಸ್ ಕೊಡ್ತಿದ್ವಿ. ಅದಾದಮೇಲೆ ಈಗ ನಾನು ಏನು ಹೇಳ್ತಿದ್ದೆ ಅಂದರೆ ಎರಡನೇ ವಿಷಯ ಏನು ಅಂದರೆ ನಾವು ತುಂಬ ಸತಿ ಗೊತ್ತಾಗದೆ ಅನ್ನೆಸರಿಯಾಗಿ ಖರ್ಚು ಮಾಡ್ತೀವಿ. ಸೊ ಅದನ್ನು ಸ್ವಲ್ಪ ಉಳಿಸಿ ಸಹ ನಾವು 4 ಜನಕ್ಕೆ ಹೆಲ್ಪ್ ಮಾಡ್ಬೋದು. ಮೂರನೇದು, ಮನಸ್ಸಿಂದ ಮಾಡಿ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ? ಸೊ ಅದು ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಟು ಮೀ, ಥ್ಯಾಂಕ್ ಯು ಮೈ ಟೀಮ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ 1 ಮಿಲಿಯನ್ ವಿಶ್ ಮಾಡಿರೋದಕ್ಕೆ. ಖುಷಿ ಆಗ್ತಾ ಇದೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮಿಂದನೇ ನಾವು ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋಲಿ. ಅಂಟಿಲ್ ದೆನ್ ಟೇಕ್ ಕೇರ್. ಶ್ರವಣ್ ಬ್ರೋ ಆ್ಯಂಡ್ ಫ್ಯಾಮಿಲಿ ಕಡೆಯಿಂದ ಬಾಯ್.